ಮಾಗಡಿ ರಸ್ತೆಯ 7ನೇ ಕ್ರಾಸ್ ಅಂತೂ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ನೀರಿನಲ್ಲೇ ತೇಲಾಡೋ ರೀತಿ ಕಾಣಿಸ್ತಾ ಇತ್ತು ಬೈಕ್ ಮತ್ತು ಸ್ಕೂಟರ್ಗಳು. ಯಲ್ಲಮ್ಮ ದೇವಾಲಯ ಕೂಡ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತ ಆಗಿದೆ. ದೇವರಿಗೂ ಮಳೆಯ ನೀರು ದಿಗ್ಬಂಧನವನ್ನು ಅಲ್ಲ ಹಾಕಿದೆ. ಕೆಪಿ ಅಗ್ರಹಾರದಲ್ಲಿರುವಂತಹ ಮನೆಗಳ ಕತೆ, ಮಾಗಡಿ ರಸ್ತೆಯ 7ನೇ ಕ್ರಾಸ್ನ ಕತೆ ಎಲ್ಲವನ್ನ ಕೂಡ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಬೈಕ್ ಮತ್ತು ಸ್ಕೂಟರ್ಗಳಿಗೂ ಕೂಡ ಇಲ್ಲೂ ನೀರು ಹಾನಿನ ತರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ದೇವಸ್ಥಾನ ಕೂಡ ಇದಕ್ಕೆ ಹೊರತಾಗಿಲ್ಲ. ಮಾಡಿ ಮೇಲಿಂದ ತೆಗೆದಿರುವಂತಹ ವಿಜುವಲ್ಸ್ ಅಲ್ಲಿ ನೀವು ನೋಡ್ಬೋದು. ಅಲ್ಲಿ ಸಾಲಾಗಿ ನಿಲ್ಲಿಸಿದಂತಹ ಬೈಕ್ಗಳ ಮೇಲ್ಭಾಗ ಮಾತ್ರ ಕಾಣಿಸ್ತಾ ಇದೆ, ಸೀಟ್ ಮಾತ್ರ ನಮಗೆ ಕಾಣಿಸ್ತಾ ಇದೆ, ಕೆಳಗಡೆ ಚಕ್ರ ಕಾಣಿಸ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಮುಳುಗಿದೆ. ಕೆಲವರೆಲ್ಲ ಈ ಮಳೆನಲ್ಲೂ BBMP ಅಧಿಕಾರಿಗಳು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳ ಎಡವಟ್ಟಿನಿಂದ ತಮ್ಮ ಬೈಕನ್ನು ಶಪಿಸ್ಕೊಂಡೆ ಎತ್ತರದ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗ್ತಾ ಇರೋದನ್ನು ಸೇಫ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರೋದನ್ನು ನೋಡ್ತಾ ಇದ್ದಾರೆ. ಮಳೆ ಸುರಿತಾ ಇದೆ. ಆ ರೈನ್ ಕೋಟ್ ಹಾಕ್ಕೊಂಡೆ ವೆಹಿಕಲ್ಸನ್ನು ಆದಷ್ಟು ಮೂವ್ ಮಾಡ್ತಾ ಇದ್ದಾರೆ. ನೋಡಿ ಅಲ್ಲಿ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಾ ಪಾಪ. ಅದರಲ್ಲಿ ಆ್ಯಂಬುಲೆನ್ಸಲ್ಲಿ ನೀವು ಕೇಳಿಸ್ಕೊಳ್ಬೋದು, ಯಾರೋ ಒಬ್ಬರು ಗಾಡಿ ಸ್ಟಾರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಜನ ಪಾಪ ಆ ಗಾಡಿ ತೊಗೊಳ್ಬೇಕಾದ್ರೂ ಟ್ಯಾಕ್ಸ್ ಕಟ್ಟಿರ್ತಾರೆ, ರೋಡ್ ಟ್ಯಾಕ್ಸ್ ಅಂತೆಲ್ಲ ಕಟ್ಟಿರ್ತಾರೆ. ರೋಡ್ ನೋಡಿದ್ರೆ ಇಷ್ಟು ಅದ್ಭುತ ರೋಡಲ್ಲ, ಅದು ಕೆರೆ, ಮಲ್ಟಿಪರ್ಪಸ್ ಅಂತ ಯೂಸ್ ಮಾಡ್ಬೋದು ನಾವು ಬೆಂಗಳೂರಿನಲ್ಲಿ. ಮಳೆ ಬಂದರೆ ರೋಡ್ ಇರಲ್ಲ, ಕೆರೆ ಆಗುತ್ತೆ. ಮಳೆ ಇಲ್ಲ ಅಂದರೆ ರೋಡು ನಮಗೆ ಸಿಗುತ್ತೆ. ಆ ಗಾಡಿಗಳನ್ನೆಲ್ಲ ಪಾಪ EMI ತೊಗೊಂಡು ಡೌನ್ ಪೇಮೆಂಟ್ ಎಲ್ಲ ಮಾಡ್ಕೊಂಡು ಕಟ್ಟಿರ್ತಾರೆ. ಯಾರ್ದು ತಪ್ಪಿಗೆ, ಯಾರ್ದು ಎಡವಟ್ಟಿಗೆ, ಯಾರ್ದು ಮೈಗಳ್ಳತನಕ್ಕೆ ಇವರೆಲ್ಲ ಅನುಭವಿಸೋರು. ಎಲ್ಲ ಲೋವರ್ ಮಿಡಲ್ ಕ್ಲಾಸ್ ಜನಾನೇ ಅಲ್ಲಿ ಅನುಭವಿಸ್ತಾ ಇರೋದು. ಹಾಸಿಗೆ ಇಲ್ಲ, ರಾತ್ರಿ ಇಡೀ ಜಾಗರಣೆ. ಈ ಗಾಡಿಗಳನ್ನು ಇನ್ನು ಸ್ಟಾರ್ಟ್ ಮಾಡೋದಕ್ಕಾಗತ್ತಾ? ಇಲ್ಲ, ಡೈರೆಕ್ಟ್ ಗ್ಯಾರೇಜಿಗೆ ಹೋಗುತ್ತೆ. ಅದು ಯಾವ್ಯಾವ ಪಾರ್ಟ್ಸಿಗೆ ಹಾನಿ ಆಗಿರುತ್ತೆ ಗೊತ್ತಿಲ್ಲ, ಈಗಲೇ ಗೊತ್ತಾಗೋದು ಇಲ್ಲ. ಸೈಲೆನ್ಸರ್ ಕಂಪ್ಲೀಟಾಗಿ ಮುಳುಗಿರುವಂತಹ ದೃಶ್ಯ ಗಮನಿಸ್ತಾ ಇದ್ದೀರಾ. ಇನ್ನು ಮನೆಯಲ್ಲಿದ್ದಂತಹ ಅಡುಗೆ ಮನೆಯಲ್ಲಿದ್ದಂತಹ ನೋಡಿ, ಅಲ್ಲಿ ತೆಂಗಿನಕಾಯಿ ಇರ್ಬೋದು ಅಥವಾ ಚೇರ್ ಇರ್ಬೋದು, ಎಲ್ಲವೂ ಕೂಡ ಮುಳುಗಿದೆ, ನೀರಲ್ಲಿ ತೇಲಾಡ್ತಾ ಇದೆ. ತಗ್ಗು ಪ್ರದೇಶದ ಮನೆಗಳ ಸ್ಥಿತಿ ಇಷ್ಟೇ ಭಯಾನಕವಾಗಿರುತ್ತೆ. ಆಮೇಲೆ ಇದು ಈಗ ನಾವು ಉತ್ತರ ಕರ್ನಾಟಕದಲ್ಲೆಲ್ಲ ಫ್ಲಡ್ ಆದಾಗ ನೋಡ್ತೀವಲ್ಲ, ಆ ಥರದ ನೀರಲ್ಲ ಇದು. ಕೊಳಚೆ ನೀರು, ಸ್ಮೆಲ್ಲು ವಿಪರೀತ, ಗಬ್ಬು. ಯಾವ್ಯಾವ ಕ್ರಿಮಿಗಳಿಂದ ಯಾವ್ಯಾವ ರೋಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆ ಥರದ ಪರಿಸ್ಥಿತಿ ಇದೆ. ಗಲೀಜ್ ನೀರು, ಮೋರಿ ನೀರು ಒಳಗಡೆ ಬಂದಿರೋದು, ಮೋರಿಗೆ ಸೇರಬೇಕಾದ ನೀರು ಮನೆಗಳಿಗೆ ನುಗ್ಗಿರೋದು. DK ಶಿವಕುಮಾರ್ ಸಾಹೇಬರು ಕೇಳಿದ್ರೆ ನೀವು ಮನೆಗಳನ್ನು ಹೆಂಗೆಂಗೋ ಕಟ್ಕೊಂಡ್ಬಿಟ್ಟಿದ್ದೀರಾ ಅಂತಾರೆ. ಮನೆ ಕಟ್ಟೋದಕ್ಕೆ ಲೈಸೆನ್ಸ್ ಕೊಟ್ಟವ್ರು ಯಾರಪ್ಪ? ಏರಿಯಾಗೆ ಲೇಔಟ್ ಮಾಡ್ಬೋದು ಅಂತ ಅಲಾಟ್ಮೆಂಟ್ ಕೊಟ್ಟವ್ರು ಯಾರು? BBMPL ಟೌನ್ ಪ್ಲಾನಿಂಗ್ ಕಮಿಟಿ ಅಂತ ಒಂದಿದೆಯಲ್ಲ, ಅದು ಸತ್ತೋಗಿದೆಯಾ? ಪ್ರಶ್ನೆ ಬರುತ್ತಲ್ವ. ಜನರ ಮೇಲೆ ಹಾಕ್ಬಿಡೋದು. ಮೊದಲೇ ನೋವಲ್ಲಿರೋ ಜನರಿಗೆ ನಿಮ್ಮದೇ ತಪ್ಪು ಅಂತ ಹೇಳಿ ಮೈ ತುಂಬ ಎಣ್ಣೆ ಉಚ್ಕೊಂಡು ಓಡಾಡೋ ಕ್ಯಾಟಗರಿಯ ರಾಜಕೀಯ ನಾಯಕರು ಇದ್ದಾರೆ. ಬಾಯಲ್ಲಿ ಮಾತ್ರ ಬ್ರ್ಯಾಂಡ್ ಬೆಂಗಳೂರು ಅಷ್ಟೇ, ಬಾಯಲ್ಲೇ ನೋಡ್ಬೇಕು ನಾವು ಅಷ್ಟೇ. ಅದನ್ನ ಗಳಿಗೂ ಕೂಡ ನೀರು ನುಗ್ಗಿದೆ. KP ಅಗ್ರಹಾರದಲ್ಲಿರುವಂಥ ಅಂಗಡಿಗೆ ನೀರು ನುಗ್ಗಿರುವಂಥದ್ದನ್ನು ಗಮನಿಸಬಹುದು. ಸಂಪೂರ್ಣವಾಗಿ ಚಲಾಪಿಲಿ ಆಗಿದೆ. ಈ ಕಟ್ಟೆಯನ್ನು ಮಳೆ ಬಂದಂಥ ಸಂದರ್ಭದಲ್ಲಿ ನೀರು ರಾಜಕಾಲುವೆ ನೀರು ನುಗ್ಗುತ್ತೆ ಅನ್ನುವಂಥ ಕಾರಣಕ್ಕೆ ಈ ಕಟ್ಟೆಯನ್ನು ಕಟ್ಟಿದ್ದಾರೆ. ಈ ಕಟ್ಟೆಯನ್ನು ದಾಟಿ ಅಂಗಡಿಯ ಒಳಗಡೆ ನೀರು ನುಗ್ಗಿರುವಂಥದ್ದು. ಸಂಪೂರ್ಣವಾಗಿ ವಸ್ತುಗಳೇನಿದ್ದಾವೆ ಅವೆಲ್ಲವೂ ಕೂಡ ಈಗ ಚಲಾಪಿಲಿಯಾಗಿ ಬಿದ್ದಿದ್ದಾವೆ. ಈ ಅಂಗಡಿ ಸಂಪೂರ್ಣ ಈಗ ಜಲಾವೃತ ಆಗಿರುವಂಥದ್ದು. ಸುಮಾರು ಪ್ರಮಾಣದಲ್ಲಿ ಒಂದು ರೀತಿ ಯಾವುದಾದ್ರು ಟ್ಯಾಂಕ್ ರೀತಿಯಾಗಿ ನೀರು ತುಂಬಿಕೊಂಡಿದೆ. ಆ ಪ್ರಮಾಣದಲ್ಲಿ ನೀರು ನುಗ್ಗಿರುವಂಥದ್ದು. ಅಂದರೆ ಸ್ವಲ್ಪ ಮಟ್ಟಿಗೆ ಈಗ ತಗ್ಗಿದೆ ಬಿಟ್ಟರೆ ಆ ನೀರು ಏನು ನುಗ್ಗಿದೆ, ಆ ಫೋರ್ಸ್ ಏನಿದೆ, ಆ ಫೋರ್ಸಿಂದಾಗಿ ಸಂಪೂರ್ಣ ಜಲಾವೃತ ಆಗಿರುವಂಥದ್ದು. ಇನ್ನು ಅಂಗಡಿ ಮಾಲೀಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಪ್ರತಿ ಸಲ ಹಿಂಗೆ ಕಟ್ಟೆ ಬೇರೆ ಕಟ್ಟಿದ್ರಿ, ಅದು ದಾಟೋಗಿದೆ? ಕಟ್ಟೆ ದಾಟಿ ಬಂದಿದೆ ಸರ್ ನೀರು. ಎಲ್ಲ ಅಂಗಡಿ ಎಲ್ಲ ಹಾಳಾಗೈತೆ. ಇದು ಯಾವ ಗಮನ ಕೊಡ್ತಾರೆ ಸರ್ ನಮ್ಗೆ ಹೇಳಿ? ಎಲ್ಲ ಮನೆಯೂ ಒಟ್ಟಾರೆ ಫುಲ್ಲು ತುಂಬಿಕೊಂಡೈತೆ.
ಯಾವ ಆಶ್ವಾಸನೆ ಮಂತ್ರಿಗಳು ಮಾಡ್ತಾಯಿಲ್ಲ, ಬರೀ ಆಶ್ವಾಸನೆ ಕೊಡ್ತಾರೆ ಹೋಗ್ತಾರೆ. ನಾವು ಯಾರು ನಂಬೋದು? ನಾವು ಯಾವ ಗೌರ್ಮೆಂಟ್ ನಂಬೋದು ನಾವು ಹೇಳಿ? ಅಲ್ಲ ಈಗ ಪಾಪ ನೀವು ಜೀವನ ಸಾಗಿಸಕ್ಕಿದ್ದು ಅಂಗಡಿನೂ ಈಗ ನೀರು ಪಾಲಾಗಿದೆ. ಯಾವ ರೀತಿ ಮಾಡೋದು ಸರ್ ನಾವು? ಯಾವ ಜೀವನ ಮಾಡೋದು ನಾವು? ನೋಡಿ, ರಾಗಿ ಮಿಷಿನ್ ಇದ್ದಿದ್ದೆ, ಇಲ್ಲಿಂದ ಹಿಡ್ಕೊಂಡು ಅಲ್ಲಿ ಹೋಗಿ ಯಾವಾಗೂ ಅಲ್ಲ ಅಂದರೆ ಯಾವಾಗೂ ನೀರು ನಿಲ್ಲುತ್ತೆ. ಅದು ಇದ್ರ ಬಗ್ಗೆ ಆಕ್ಷನ್ನೇ ತೊಗೊಂಡಿಲ್ಲ. ನಾವು ಏನು ಯಾವ ರೀತಿ ಜೀವನ ಮಾಡೋದು ನಾವು? ಜೀವನ ಯಾವ ಥರ ಮಾಡ್ತೀವಿ ಸರ್ ನಾವು ಹೇಳಿ? ನಾವು ಮಾತಾಡಿದ್ವಿ. 2 ಮೋರಿ ಇದೆ. ಆ 2 ಮೋರಿಯಿಂದ ಮಣ್ಣೆತ್ತಲ್ಲ, ನೀರು ಹೆಂಗೆ ಹೋಗುತ್ತೆ? ಎಲ್ಲ ಕಸಗಳೆಲ್ಲ BBMP ಅವರೆಲ್ಲ ಕಸ ಅದರಲ್ಲೇ ತುಂಬ್ತಾರೆ, ಅದರಿಂದ ಪ್ರಾಬ್ಲಮ್ ಆಗೋದಿಲ್ಲ. ಇಲ್ಲೊಂದು ಮೋರಿ, ಅಲ್ಲೊಂದು ಮೋರಿ, ಹೋಗಿ ನೋಡಿ. ಅಲ್ಲಿ ಈಗ ತುಂಬ ಹೋಗಿದ್ದಾರೆ, ಹೋಗಿ ನೋಡಿ ಬೇಕಾದರೆ. ಯಾವ ಪ್ರತಿ ವರ್ಷ ಮಳೆ ಬಂದರೂ ಇದೇ ಗೋಳೆ ಇದೆ, ಅನುಭವಿಸ್ಲೇಬೇಕು ನಾವು. ಗಾಡಿಗಳೆಲ್ಲ ಜಾಸ್ತಿ ಆಗಿದೆ, ಜಾಸ್ತಿ ಈ ವರ್ಷ ಜಾಸ್ತಿ ಆಗಿರೋದು. ಗಾಡಿಗಳು ಹಾಳಾಗಿರ್ಬೋದು. ಲೈನಾಗಿ ನೋಡಿ ಸುಮಾರು ಒಂದು. ಇದು ಜನರ ಆಕ್ರೋಶ. ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲೂ ಕೂಡ ಇದೇ ಥರನಾದಂಥ ಪರಿಸ್ಥಿತಿ, ನರಕ ನೋಡ್ತಾ ಇದ್ದೀವಿ ನಾವು. ಜೀವನಕ್ಕಿದ್ದಂಥ ಅಂಗಡಿ ಕೂಡ ಈಗ ಸಂಪೂರ್ಣ ಜಲಾವೃತ ಆಗಿದೆ. ನಿಲ್ಲಿಸಿದ್ದಂಥ ಮನೆ ಮುಂದೆ ನಿಲ್ಲಿಸಿದ್ದಂಥ ವಾಹನಗಳೆಲ್ಲವೂ ಕೂಡ ಜಲಾವೃತ ಆಗಿದ್ದಾವೆ, ಮನೆಗಳು ಕೂಡ ಜಲಾವೃತ ಆಗಿದೆ. ಬದುಕು ನರಕ ಆಗಿದೆ ನಮಗೆ. ಯಾರು ಕೂಡ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಯಾರು ಕೂಡ ನಮ್ಮ ಕಷ್ಟವನ್ನು ಆಲಿಸ್ತಾ ಇಲ್ಲ. ತುಂಬಾ ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೀವಿ ಅನ್ನುವಂಥದ್ದು. ನೋಡಿ, ಈ ಮಟ್ಟಕ್ಕೆ ನೀರು ಬಂದರೆ ಬದುಕೋದು ಹೇಗೆ ಅನ್ನುವಂಥದ್ದು. ಇದು ಸಂಪೂರ್ಣ ರಾಜಕಾಲುವೆಯಿಂದ ಬರ್ತಾ ಇರುವಂಥ ನೀರು, ರಾಜಕಾಲುವೆಯಿಂದ ಬರ್ತಾ ಇರುವಂಥ ನೋಡಿ. ಪ್ರತಿಯೊಂದು ಮನೆಯಲ್ಲೂ ಕೂಡ ಎಲ್ಲರೂ ಜಾಗರಣೆ ಮಾಡುವಂಥ ಪರಿಸ್ಥಿತಿ. ಯಾಕಂದರೆ ಆ ಮಟ್ಟಕ್ಕೆ ನೀರು ನುಗ್ಗಿರುವಂಥದ್ದು. ನೀರು ನುಗ್ಗಿರೋದ್ರಿಂದ ಜನ ಯಾವ ಮಟ್ಟಕ್ಕೆ ಸಂಕಷ್ಟಕ್ಕೆ ಸಿಲುಕೊಂಡಿದ್ದಾರೆ ಅಂತ. ಜಾಗರಣೆ ಮಳೆ ಬಂದರೆ ಸಾಕು, ಜಾಗರಣೆ ಶುರುವಾಗುತ್ತೆ ಇವ್ರಿಗೆ. ಎಲ್ಲವೂ ಕೂಡ ಹಾಳಾಗಿರುತ್ತೆ, ವಸ್ತುಗಳೆಲ್ಲವೂ ಕೂಡ ಹಾಳಾಗಿರುತ್ತೆ. 40 ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಾರೆ. 40 ವರ್ಷಗಳಿಂದಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ. ಇದು ಜನರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಎಲ್ಲರೂ ಕೂಡ ಜಾಗರಣೆ ಮಾಡ್ತಿದ್ದಾರೆ. ಸರ್, ಯಾವಾಗ ನೀರು ನುಗ್ತು, ಹೆಂಗಿದೆ ಪರಿಸ್ಥಿತಿ? ತುಂಬ ಇದೈತೆ ಸರ್. ಮಕ್ಕಳು ಗಿಕ್ಕಳು ಇರೋಲ್ಲ, ನಾವು ಹೆಂಗೆ ಸರ್ ಜೀವನ ಮಾಡೋದು? ನೋಡಿ, ಇದಕ್ಕಿದ್ದಂಗೆ ಮಳೆ ಬಂದು ನುಗ್ಗಿ ನೋಡಿ, ಅಲ್ಲಿ ಫುಲ್ಲ ನುಗ್ಬಿಟ್ಟೈತೆ ನೋಡಿ. ಹಾಂ, ಫುಲ್ ಮಕ್ಕಳು ಯಾವಾಗಲ್ಲ ಸಣ್ಣ ಮಕ್ಕಳು ಇರೋದು, ಅವರು ಎದ್ದಿದ್ದಾರೆ ಪಾಪ, ಎಲ್ಲ ಎದ್ದಿದ್ದಾರೆ, ಎಲ್ಲ ಜಾಗರಣೆನ ಅಲ್ಲ. ಇವಾಗಲ್ಲ ಪ್ರಾಬ್ಲಮ್ಮು, 40 ವರ್ಷದಿಂದ ಇದೇ ಪ್ರಾಬ್ಲಮ್ ಸರ್. ಅದ ಬರ್ತಾರೆ, ನೋಡ್ಕೋತಾರೆ, ಸುಮ್ಮನೆ ಅವ್ರಿಗೆ ಹೋಗ್ತಾರೆ ಅಷ್ಟೇ. ಏನು ಸಮಸ್ಯೆ ಮಾತ್ರ ಏನು ಮಾಡಿಲ್ಲ. ಇದು ಜನರ ಆಕ್ರೋಶ. ಮಕ್ಕಳು ಮರಿ ಇದ್ದಾರೆ. ಈ ಥರದ ನೀರಿನಲ್ಲಿ ಮಕ್ಕಳನ್ನು ಇಟ್ಕೊಂಡು ನಾವು ಹೇಗೆ ಬದುಕೋದು? ಮಕ್ಕಳು ಕೂಡ ಜಾಗರಣೆ ಮಾಡುವಂಥ ದುಸ್ಥಿತಿ ಎದುರಾಗಿದೆ ಅನ್ನುವಂಥ ಆಕ್ರೋಶವನ್ನು ಇವರೆಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಮಾದೇಶ್. ನೀವು ರಿಪೋರ್ಟಿಂಗ್ ಮಾಡಬೇಕಾದ್ರೆ ತೋರಿಸ್ತಾ ಇದ್ರೆ ಇಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ. ಪ್ರತಿ ವರ್ಷ ಕೂಡ ಇಲ್ಲಿ ಪರಿಸ್ಥಿತಿಯನ್ನು ಸಾಲ್ವ್ ಮಾಡೋದಕ್ಕಾಗ್ತಿಲ್ಲ ಅಂದರೆ ಅಲ್ಲಿನ ಜನಪ್ರತಿನಿಧಿಗಳು ಯಾಕಿದ್ದಾರೆ, ಅಧಿಕಾರಿಗಳು ಯಾಕಿದ್ದಾರೆ ಅಂತ. ಅವ್ರು ಮಾತ್ರ ಮನೇಲಿ ಬೆಚ್ಚಗಿದ್ದಾರೆ, ಅವ್ರ ಏರಿಯಾಗಳಲ್ಲಿ ಏನು ಸಮಸ್ಯೆ ಆಗಲ್ಲ, ಹೀಗಾಗಿ ಅವ್ರಿಗೆ ಸಮಸ್ಯೆಯ ಗಂಭೀರತೆ ಗೊತ್ತಾಗಲ್ಲ. ಪ್ರತಿ ವರ್ಷ ನಾವು ಅದೇ ಪ್ರಶ್ನೆಯನ್ನು ಕೇಳ್ತೀವಿ, ಎಲ್ಲಿ ಹೇಗಿದೆ ಪರಿಸ್ಥಿತಿ ವಿವರಿಸಿ ಅಂತ. ನೀವು ಅದನ್ನೇ ವಿವರಿಸ್ತೀರಾ, ಜನ ತಮ್ಮ ಅಸಹಾಯಕತೆಯನ್ನು ತೋರಿಸ್ತಾರೆ. ಇದು ಬದಲಾಗೋದು ಯಾವಾಗ ಅಂತ. ವ್ಯವಸ್ಥೆಯಲ್ಲಿ ಅಮೂಲಾಗ್ರ ಬದಲಾವಣೆಗಳಾಗದೆ ಏನು ಸಾಧ್ಯ ಇಲ್ಲ ಅಂತ. ಖಂಡಿತ ಮಮತಾ. ಏನು ಗಾಂಧಿನಗರ ವಿಧಾನಸಭಾ ಕ್ಷೇತ್ರ, ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು ಪ್ರತಿನಿಧಿಸುವಂಥ ಕ್ಷೇತ್ರ, ಯಾವ ಮಟ್ಟಕ್ಕೆ ದಾರುಣ ಪರಿಸ್ಥಿತಿ ಇದೆ. ಇದು ನರಕ ಯಾವುದು ಅಂತ ಹೇಳಿದ್ರೆ ಇವತ್ತು ರಾತ್ರಿ ನಾವೇನು ಅನುಭವಿಸಿದ್ವಿ ಅದೇ ನರಕ ಅನ್ನೋ ಥರದ ಮಾತುಗಳನ್ನು ಖಂಡಿತವಾಗ್ಲೂ ಇಲ್ಲಿ ಜನ ಹೇಳ್ತಾರೆ. ಯಾಕಂದರೆ 3 ಗಂಟೆಯಿಂದಲೂ ಕೂಡ, ಅಂದರೆ ಬೆಳಗಿನ ಜಾವ 3 ಗಂಟೆಯಿಂದಲೂ ಕೂಡ ಮನೆಗಳಿಗೆ ನೀರು ನುಗ್ಗಕ್ಕೆ ಶುರುವಾಯಿತು. ನಮಗೆ ಕರೆ ಮಾಡಿದ್ರು, ಆಮೇಲೆ ನಾವು ಬಂದ್ವಿ. ನಾವು ಬರೋ ಹೊತ್ತಿಗೆ ಇಲ್ಲಿ ಸಂಪೂರ್ಣವಾಗಿ, ಅಂದರೆ ನಮ್ಮ ಕಾಲುಗಳು ಸಂಪೂರ್ಣ ಮುಳುಗೋಗ್ಬೇಕು ಆ ಮಟ್ಟಕ್ಕೆ ನೀರು ತುಂಬಿತ್ತು. ಮತ್ತು ಸುಮಾರು ಒಂದು 100 ಬೈಕ್ಗಳು, 100ಕ್ಕೂ ಹೆಚ್ಚು ಬೈಕ್ಗಳು ನಿಲ್ಲಿಸಿದ್ರು. ಅವೆಲ್ಲವೂ ಕೂಡ ಸಂಪೂರ್ಣ ಜಲಾವೃತ ಆಗಿತ್ತು. ಇದು ಯಾವುದು ಕೂಡ ಸ್ಟಾರ್ಟ್ ಆಗಲ್ಲ. ಎಲ್ಲ ಹಾಳಾಗಿರುವ ಬೈಕ್ಗಳೀಗ ಎಲ್ಲವನ್ನು ಕೂಡ ರೆಡಿ ಮಾಡಿಸ್ಕೊಳ್ಬೇಕು. ಇದು ಒಂದು ರೀತಿ ಯಾವುದೋ ಪಾಳು ಬಿದ್ದ ಏರಿಯಾದ ರೀತಿಯಾಗಿದೆ. ಈಗ ಮಳೆ ನೀರು ನಿಂತಿದೆ, ಈಗ ನೀರಿನ ಮಟ್ಟ ಕೂಡ ಕಡಿಮೆ ಆಗಿದೆ. ಆದರೆ ಪರಿಸ್ಥಿತಿ ಮಾತ್ರ ಯಾವ ಮಟ್ಟಕ್ಕೆ ದಾರುಣ ಆಗಿದೆ ಅನ್ನುವಂಥದ್ದನ್ನು ಗಮನಿಸ್ತಾ ಹೋಗ್ಬೋದು. ಮನೆಗಳಲ್ಲಿರುವಂಥ ನೀರನ್ನು ಹೊರ ಹಾಕುವಂಥ ಕೆಲಸವನ್ನು ಈಗ ಇಲ್ಲಿನ ಸ್ಥಳೀಯರು ಮಾಡ್ತಾ ಇದ್ದಾರೆ. ಜನರನ್ನು ಮಾತನಾಡಿಸ್ತೀನಿ, ಅವರಿಗೆ ಅಂದರೆ ಹೇಳಿ ಸಾಕಾಗಿದೆ ಅವರಿಗೆ. ಪ್ರತಿ ಬಾರಿ ಹೇಳ್ತೀವಿ, ಆದರೆ ನಮ್ಮ ಸಮಸ್ಯೆಗಳು ಈಡೇರಲ್ಲ ಅಂತ. ಇಲ್ಲೊಬ್ರು ವೃದ್ಧರಿದ್ದಾರೆ, ಅವ್ರು ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಏನೇನೆಲ್ಲ ಆಗಿದೆ ನಿಮ್ಮ ಮನೆಗಳಲ್ಲಿ? ಏನೆಲ್ಲ ಆಗೈತೆ ಅಂದರೆ ಸಾಮಾನುಗಳು ಹೋಗೈತೆ, ಬಟ್ಟೆಗಳು ಹೋಗೈತೆ. ನಾವು ಎಲ್ಲಿ ಜೀವನ ಮಲಗೋದಲ್ಲಿ ಇದನ್ನೋದಲ್ಲಿ ಹೇಳಿ, ಅಷ್ಟು
ಬದುಕು ಹಾಳಾಗ್ತಾ ಇದೆ ಮಳೆ ನೀರಿಂದ ಈಗ. ಮಳೆ ನೀರು ಮನೆ ಒಳಗೆ ಬಂದು ಎಲ್ಲ ಸಾಮಾನು ಹಾಳಾಗೈತೆ, ಎಲ್ಲ ನೀರು ತುಂಬೋಗೈತೆ. ನಮಗೆ ಗೊತ್ತಿಲ್ಲ ಮಳೆ ಬರೋದು. ಎಲ್ಲ ಕೆಳಗೆ ಸಾಮಾನು ಅಂಗಡಿಯಿಂದ ತಂದು ಅಲ್ಲೇ ಇಟ್ಟಿದ್ದೆ, ಎಲ್ಲ ಹಿಂಗೆ ಆಗೋಗೈತೆ. ಊಟಕ್ಕೂ ಈಗ ಆಗಲ್ಲ ಪರಿಸ್ಥಿತಿ, ಊಟಕ್ಕೂ ಇಲ್ದಂಗೆ ಆಗಿದೆ. ಇಲ್ಲ, ಇವಾಗ ತುಂಬ ನಡೆಯೋದೇ ಕಷ್ಟ. ನಮಗೆ ಒಬ್ಬರೇ ಅಲ್ವಾ ಇರೋದು, ಆ ಥರ. ಏನಕ್ಕೆ ಹಿಂಗೆ ಆಗ್ತಿದೆ? ಪ್ರತಿ ಸಲ ಹಿಂಗೆ ಆದ್ರೆ ಮಳೆ ಸಲಿನೂ ಹಿಂಗೆ ಆಗ್ತಾ ಇದೆ. ಯಾವುದನ್ನು ಮಾಡ್ತೀನಿ ಅಂತ ಅಂತಾರೆ, ಮಾಡಿದ್ರು ಅದು ಪ್ರತಿ ಸಲನೂ ಹಿಂಗೆ ಆಗ್ತಾ ಇದೆ. ಅವ್ರು ಏನಕ್ಕೂ ಜವಾಬ್ದಾರಿ ಇಲ್ಲ. ಅವ್ರು ಒಂದು ಕಡೆ ಮಾಡ್ಕೊಂಡ್ ಬಂದಿರೆ, ಇನ್ನೊಂದು ಕಡೆ ಒಬ್ಬೊಬ್ರು ಮನೆ ಹತ್ರ ಅವ್ರವ್ರು ಸೇಫ್ಟಿ ಮಾಡ್ಕೊತಾರೆ, ಇರೋರ್ ಮನೆ ಹತ್ರ ಸೇಫ್ಟಿ ಮಾಡಲ್ಲ. ಯಾವತ್ತು ಮೋರಿ ಹೊಡೆದಾಕಿ ಮಾಡಿದ್ರು ಅವತ್ತಿಂದ ಇವತ್ತಿನವರೆಗೂ ಹೈಟ್ ಮಾಡಿದ್ದೆ ಎಲ್ಲರೂ ಮನೆಗೂ ತುಂಬಾ ಜಾಸ್ತಿ ಆಗೋಯ್ತು. ಇಷ್ಟು ಆಗ್ತಾ ಇರಲಿಲ್ಲ. 1913ರಲ್ಲೆಲ್ಲ 14, 12, 10ರಲ್ಲೆಲ್ಲ ಈ ಥರ ಇರಲೇ ಇರಲಿಲ್ಲ. ಈಗ ಈ ಥರ ಆಗಿದೆ. ಈ 1200 ಕಾರಣ ಯಾರು ಅಂದರೆ ಗೆದ್ದಿರೋರೇ ಆಗಲಿ, ಕೌನ್ಸಿಲರೇ ಆಗಲಿ, MLAನೇ ಆಗಲಿ, ಯಾರು ನಾವು ಹೇಳ್ತಾ ಇದ್ರು ಮಾಡ್ತೀನಿ ಮಾಡ್ಸೋಕ್ಕೆ ಬಂದ್ರೂ ಅವ್ರು ಏನು ಮಾಡಿಸ್ತಾರೆ, ಮಾಡಿಸಿ ಆ ಕಡೆ ಮಾಡ್ಕೊತಾರೆ, ಈ ಕಡೆ ಇಲ್ಲಿ ಇರುವಾನ ಜಾಸ್ತಿ ಆಗುತ್ತೆ. ಕಲ್ಯಾಣಿ ರೋಡ್ ಅಂತೂ ತುಂಬ ಜಾಸ್ತಿ ಆಗಿದೆ. ನಮಗಂತೂ ತುಂಬ ತೊಂದರೆ ಆಗಿದೆ. ಇವತ್ತಂತೂ ರಾತ್ರಿ ಬಂದಿರೋ ಮಳೆಯಲ್ಲಿ ಪ್ರತಿಯೊಂದು ಹೊಂಟೋಗಿದೆ, ಯಾವುದೂ ಇಲ್ಲ. ನಾವು ಎಲ್ಲಿ ಮನಿಕೊಳ್ಳೋದು, ಏನೇ ಮಾಡೋದು? ಅದ್ರ ಒಂದು ಪಕ್ಷ ಸ್ವಂತ ಮನೆನೇ ಎಲ್ಲಿ ಮಾರ್ಬಿಟ್ಟು ಹೋಗೋದು? ಎಲ್ಲಿ ಮಾರ್ಬಿಟ್ಟೋಗಿ ಎಷ್ಟು ಮನೆ ಎತ್ಕೊಂಡು ಹೋಗೋಕ್ಕಾಗುತ್ತೆ? ಒಂದು ಮನೆ ಬಾಡಿಗೆ ಕಟ್ಟೋಕ್ಕೆ 10,000 ರೂಪಾಯಿ ಬೇಕು. 10,000 ರೂಪಾಯಿ. ನಾವು ಗಾರ್ಮೆಂಟ್ಸ್ಗೆ ಹೋಗಿ ದುಡಿತೀವಿ, ನಾವು ಇದಕ್ಕೆ ಪ್ರೆಸ್ಗೆ ಹೋಗ್ತಾರೆ, ಕೂಲಿ ಮಾಡ್ಕೊಂಡು ತಿನ್ನೋರು 10,000 ಬಾಡಿಗೆ ಕೊಟ್ಕೊಂಡು ಎಲ್ಲಿ ಜೀವನ ಮಾಡೋಕ್ಕಾಗುತ್ತೆ ಹೇಳಿ? ಆಗೋದಿಲ್ಲ. ಅದು ಅಂದ್ರಿಂದನೇ ನಮಗೆ ಇದು ಅವಕಾಶ. ಇದು ಎಷ್ಟೇ ಮಾಡಿದ್ರು ಅವರು ನಮಗೆ ಇದನ್ನು ಸರಿ ಮಾಡ್ಕೊಡ್ತಾ ಇಲ್ಲ. ಸರ್ ಮಾಡಿಕೊಡಿ ಅಂತ ನಾನು MLAನೂ ಕೇಳ್ತಾ ಇದ್ದೀನಿ, ಕೌನ್ಸಿಲರ್ನು ಕೇಳ್ತಾ ಇದ್ದೀನಿ. ಅವ್ರು ಬರ್ತಾರೆ, ನೋಡ್ತಾರೆ, ಪಾಪ ಅವ್ರು ಮಾಡಿಸ್ತಾರೆ, ಆದ್ರೂ ಅದು ಸರಿ ಮಾಡ್ತಾ ಇಲ್ಲ. ಅದನ್ನು ಸರಿ ಮಾಡಬೇಕು. ದೊಡ್ಡ ಮರಿ ಯಾವತ್ತು ಹೈಟ್ ಮಾಡಿದ್ರು ಅವತ್ತಿಂದನೇ ಅದು ಕೆಳಗಡೆಯಿಂದ ಮೊನ್ನೆತ್ತಿದ್ರೆ ಅದು ಅವಶ್ಯಕತೆ ಮೊದಲು ಇರೋ ಮೊರಿನೇ ಚೆನ್ನಾಗಿತ್ತು. ಓಕೆ, ಇದು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ಮಮತಾ. ಈಗ ಗಮನಿಸ್ಬೋದು, ಇನ್ನೂ ಕೂಡ ಮನೆಗಳಲ್ಲಿ ನೀರು ಕಡಿಮೆ ಆಗಿಲ್ಲ, ಮತ್ತೆ ಅದನ್ನು ಹೊರಹಾಕುವಂಥ ಕೆಲಸ ಮಾಡ್ತಿದ್ದಾರೆ. ಮತ್ತೆ ತುಂಬ ಜನ ವೃದ್ಧರು ಕೂಡ ಇಲ್ಲಿ ವಾಸ ಮಾಡ್ತಿದ್ದಾರೆ. ಅವರು ಕೂಡ ಈಗ ಸಂಕಷ್ಟವನ್ನು ಎದುರಿಸ್ತಾ ಇರುವಂಥದ್ದು. ಮನೆಗಳಲ್ಲಿರುವಂಥ ವಸ್ತುಗಳೆಲ್ಲವೂ ಕೂಡ ಹಾಳಾಗಿದೆ. ಅವುಗಳನ್ನು ಕೂಡ ಈಗ ಏನಕ್ಕೂ ಪ್ರಯೋಜನಕ್ಕೆ ಬರದಂಥ ಪರಿಸ್ಥಿತಿ ಆಗಿರುವಂಥದ್ದು ಇಲ್ಲಿ ಗಮನಿಸ್ಬೋದು. ಇಲ್ಲೂ ಕೂಡ ಅಂದರೆ ಎಲ್ಲವೂ ಕೂಡ ಚಲಾಪಿಲ್ಲಿ, ಸಿಲಿಂಡರ್ಗಳು ತೇಳುವಂಥ ಪರಿಸ್ಥಿತಿಯಲ್ಲಿ ಮನೆಗೆ ನೀರು ನುಗ್ಗಿದೆ. ರಾಜಕಾಲುವೆಯ ನೀರು ಅಂದರೆ ಹೇಗೆ ಬದುಕೋದು ಅಂತ ಈಗ ಗಮನಿಸ್ಬೋದು. ಇದು ಮನೆಯ ಆವರಣ, ಇದು ಮನೆಯ ಆವರಣ ಸಂಪೂರ್ಣ ರಾಜಕಾಲುವೆಯ ರೀತಿಯಾಗಿದೆ. ರಾಜಕಾಲುವೆಯ ಮಣ್ಣು, ಕಸ, ಗಲೀಜೆಲ್ಲ ಏನೇನಿದೆ ಎಲ್ಲವೂ ಕೂಡ ಬಂದು ಸೇರ್ಕೊಂಡಿರುವಂಥದ್ದು. ಜನ ಇಲ್ಲಿ ವಾಸ ಮಾಡೋದಕ್ಕಂತೂ ಸಾಧ್ಯ ಆಗದಂಥ ಪರಿಸ್ಥಿತಿ. ಇದು ಕ್ಲೀನ್ ಮಾಡೋದಕ್ಕೆ ಇನ್ನೆಷ್ಟರ ಮಟ್ಟಿಗೆ ಟ್ಯಾಂಕರ್ಗಳ ನೀರು ಬೇಕು, ಅವಶ್ಯಕತೆ ಇದೆ ಅನ್ನುವಂಥದ್ದು. ಇದೇನು ಈ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಆಗೋದೇ ಇಲ್ಲ ಅಂತ ಏನಲ್ಲ, ಆಗುತ್ತೆ. ಆದರೆ ಇವರು ಇಚ್ಛಾಶಕ್ತಿಯ ಕೊರತೆಯಲ್ಲಿ ಖಂಡಿತವಾಗ್ಲೂ ಇದೆ. ರಾಜಕಾರಣಿಗಳು ಗೆಲ್ತಾರೆ, ಗೆದ್ದ ನಂತರ ಅವರು ಯಾವುದೇ ರೀತಿಯಾಗಿ ಕೆಲಸಗಳನ್ನು ಸರಿಯಾಗಿ ಮಾಡ್ತಾ ಇಲ್ಲ. ಸಮಸ್ಯೆ ಏನು ಅಂತ ಜನನೇ ಹೇಳ್ತಾ ಇದ್ದಾರೆ, ಆದರೆ ಸಮಸ್ಯೆನ ಬಗೆಹರಿಸುವಂಥ ಕೆಲಸವನ್ನು ಯಾರೂ ಕೂಡ ಮಾಡ್ತಾ ಇಲ್ಲ. ಇಲ್ಲೊಬ್ಬರು ಸ್ಟ್ರೋಕ್ ಆಗಿದೆ, ಅಂದರೆ ಮಂಚದಿಂದ ಕೆಳಗಡೆ ಇಳಿಯೋಕ್ಕಾಗದಂಥ ಪರಿಸ್ಥಿತಿ ಇರುವಂಥದ್ದು ಕೇವಲ 2 ವೃದ್ಧರು ಮಾತ್ರ. ಅವರು ಕೂಡ ಯಾವ ಮಟ್ಟಕ್ಕೆ ಸಂಕಷ್ಟವನ್ನು ಅನುಭವಿಸ್ತಿದ್ದಾರೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತೀನಿ. ಇನ್ನೂ ನೋಡಿ, ಈ ಮನೆಗೆ ನೀರು ನುಗ್ಗಿದ ನಂತರ ಎಲ್ಲವೂ ಕೂಡ ಚೆಲ್ಲಾಪಿಲ್ಲಿ ಆಗಿದೆ. ಈಗ ಜನ ಏನಿಲ್ಲಿ ವಾಸ ಮಾಡ್ತಾಯಿದ್ರು ಅವರು ಮನೆಯನ್ನೇ ಬಿಟ್ಟು ಹೋಗಿದ್ದಾರೆ. ಝೊಮೊಟೊ ಡೆಲಿವರಿ ಬಾಯ್ಗಳು ಇದ್ದಂಥ ಮನೆ ಇದು. ಡೆಲಿವರಿ ಬಾಯ್ಗಳ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ, ಸಿಲಿಂಡರ್ ಕೂಡ ತೇಲ್ತಾ ಇದೆ. ಜೊತೆಗೆ ಆ ಬ್ಯಾಗ್ಗಳೇನಿರ್ತವೆ, ಫುಡ್ ಡೆಲಿವರಿ ಬ್ಯಾಗ್ಗಳು, ಅವು ಕೂಡ ಸಂಪೂರ್ಣವಾಗಿ ತೇಲ್ತಾ ಇದ್ದಾವೆ. ಅಂದರೆ ಕೆಲಸ ಮುಗಿಸಿ ಮನೆಗೆ ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಹೊತ್ತು ಮಲಗಿದ್ದಾರಷ್ಟೇ. ಸ್ವಲ್ಪ ಹೊತ್ತು ಮಲಗಿದ ನಂತರ ಈ ಥರದ ದಾರುಣ ಪರಿಸ್ಥಿತಿ. ಈ ಕಟ್ಟೆಗಳನ್ನು ಕೂಡ ಕಟ್ಕೊಂಡಿದ್ದಾರೆ. ಅಂದರೆ ಮಳೆ ಬಂದಂಥ ಸಂದರ್ಭದಲ್ಲಿ ಯಾವಾಗಲೂ ಕೂಡ ನೀರು ನುಗ್ಗುತ್ತೆ ಅನ್ನುವಂಥ ಕಾರಣಕ್ಕೆ ಈ ಕಟ್ಟೆಯನ್ನು ಕಟ್ಕೊಂಡಿದ್ದಾರೆ. ಈ ಕಟ್ಟೆಯನ್ನು ಕಟ್ಟಿದ್ರೂ ಕೂಡ ಇದನ್ನು ದಾಟಿ, ಅಂದರೆ ಯಾವ ಮಟ್ಟಕ್ಕೆ, ಯಾವ ಪ್ರಮಾಣದಲ್ಲಿ ನೀರು ಬಂದಿದೆ ಅನ್ನುವಂಥದ್ದನ್ನು ಊಹೆ ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಕೇವಲ ಅರ್ಧ ಗಂಟೆಯಲ್ಲಿ, 2 ಗಂಟೆಯಲ್ಲಿ ಶುರುವಾದಂಥ ಮಳೆ, 2 ಗಂಟೆಯಲ್ಲಿ ಶುರುವಾದಂಥ ಮಳೆ 3 ಗಂಟೆಯ ಹೊತ್ತಿಗೆ ಈ ಮಟ್ಟದ ಅವಾಂತರವನ್ನು ಸೃಷ್ಟಿ ಮಾಡಿರುವಂಥದ್ದು. ಸುಮಾರು 1 ಅಲ್ಲ 2 ಅಲ್ಲ 200ಕ್ಕೂ ಹೆಚ್ಚಿನ ಮನೆಗಳಿಗೆ ನೀರು ನುಗ್ಗಿದೆ. ಇಲ್ಲಿ ಕಾಲೇಜ್ಗಳಿಗೆ ಹೋಗುವಂಥ ವಿದ್ಯಾರ್ಥಿಗಳಿದ್ದಾರೆ, ಅವರ ಪುಸ್ತಕಗಳು ಕೂಡ ಸಂಪೂರ್ಣವಾಗಿ ಈ ರಾಜಕಾಲುವೆಯ ನೀರಿಗೆ ಆಹುತಿ ಆಗಿರುವಂಥದ್ದು. ಮತ್ತು ಏನು ಅಕ್ಕಿಯನ್ನು ಆಗಿರ್ಬೋದು, ರಾಗಿ ಆಗಿರ್ಬೋದು ಎಲ್ಲ ಶೇಖರಣೆ ಮಾಡಿ ಇಟ್ಕೊಂಡಿದ್ರು, ಅವು ಕೂಡ ಸಂಪೂರ್ಣವಾಗಿ ಹಾಳಾಗಿದೆ. ಹಾಗೆ ಉಡೋದಕ್ಕೂ ಕೂಡ ಬಟ್ಟೆಗಳಿಲ್ಲ, ಅವೆಲ್ಲವೂ ಕೂಡ ಸಂಪೂರ್ಣ, ಅಂದರೆ ಎಲ್ಲವೂ ಹಾಳಾಗಿದ್ದಾವೆ, ಯಾವುದು ಕೂಡ ಉಳಿದಿಲ್ಲ. ಇದು ನೋಡಿ, ಈ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಂಥ ಜನ ಕೂಡ ಎಷ್ಟರ ಮಟ್ಟಿಗೆ ಸಂಕಷ್ಟದಲ್ಲಿದ್ದಾರೆ ಅಂತ.
ಬಟ್ಟೆಗಳು ಇಲ್ಲದಂತೆ ಏನು ಉಳಿದಿಲ್ಲ. ಅಂದರೆ ಆ ಡಬ್ಬಗಳಲ್ಲಿ ಅಂದರೆ ಆಹಾರ ಸಾಮಗ್ರಿಗಳನ್ನು ಇಟ್ಕೊಂಡಿದ್ರು, ಅವೆಲ್ಲವೂ ಕೂಡ ಹಾಳಾಗಿದೆ. ಇನ್ನು ವಿದ್ಯಾರ್ಥಿ ಇದ್ದಾರೆ, ಅಂದರೆ ಅವರ ಪುಸ್ತಕಗಳು ಕೂಡ ಸಂಪೂರ್ಣವಾಗಿ ಇಲ್ಲಿ ಹಾಳಾಗಿರುವಂಥದ್ದು. ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಅವ್ರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು. ಮೇಡಮ್, ಏನಾಯಿತು? ಎಷ್ಟು ಗಂಟೆಗೆ ಈ ಥರ ನೀರು ನುಗ್ತು ನಿಮ್ಮ ಮನೆಗೆ? ಮುಂದೆ ಬನ್ನಿ. 3 ಗಂಟೆಗೆ. ಬೆಳಗಿನ ಜಾವ 3 ಗಂಟೆಗೆ? ಹಾಂ, ಬೆಳಗಿನ ಜಾವ 3 ಗಂಟೆಗೆ. ಏನೇನೆಲ್ಲ ಆಗಿದೆ ನಿಮ್ಮ ಮನೆಯಲ್ಲಿ? ನಮ್ಮ ಮನೇಲಿ ಅಲ್ಲೇ ಇದೆ ನೋಡಿ, ಅಕ್ಕಿ ಮತ್ತು ಬುಕ್ಸು ಎಲ್ಲ, ರೇಷನ್ ಎಲ್ಲ ಹೋಗಿದೆ ನೀರಲ್ಲಿ. ಆಮೇಲೆ ಬಟ್ಟೆಗಳು ಮತ್ತು ರೇಷನು, ಬುಕ್ಸ್ ಎಲ್ಲ ನೆಂದೋಗ್ಬಿಟ್ಟೈತೆ. ಫುಲ್ಲು ಮಂಚದವರೆಗೂ ನೀರು ಬಂದ್ಬಿಟ್ಟಿತ್ತು. ಅಂದರೆ ಏನೂ ಇಲ್ಲ ಮನೆಯಲ್ಲಿ ಹಂಗಾದ್ರೆ ಈಗ? ಏನೂ ಇಲ್ಲ, ಟೋಟಲಿ ರೇಷನೇ ಅಲ್ಲಿದೆ ನೋಡಿ. ರೇಷನು, ಬಟ್ಟೆಗಳೆಲ್ಲ ಇಲ್ಲೇ ಇದಾವೆ ನೋಡಿ. ಹಾಕಕ್ಕೆ ಬಟ್ಟೆಗಳು ನಿಮಗೆ? ಹಾಕಕ್ಕೆ ಬಟ್ಟೆನೂ ಇಲ್ಲ, ಎಲ್ಲ ಹೋಯ್ತು. ಏನು ಹೇಳ್ತೀರಿ? ಏನು ಕಾರಣ ಅಂತ ಹೇಳ್ತೀರಿ ನೀವು? ಅದೇ ಚರಂಡಿಯಿಂದನೇ ಬಂದಿರೋದು. ಮಳೆ ನೀರಿಂದ ಸಮಸ್ಯೆ ಇಲ್ಲ, ಆ ಚರಂಡಿಯಿಂದನೇ ಸಮಸ್ಯೆ ನಮ್ಗಾಗಿರೋದು. ಯಾರು ಕಾರಣ ಇದಕ್ಕೆ? ಯಾರು ಕಾರಣ ಅಂದರೆ ನಮ್ಗೆ ಯಾರು ಇಲ್ಲಿ ಸಪೋರ್ಟ್ ಮಾಡ್ತಾರೆ, MLA MP ಗಳು ಅವರೇ ಕಾರಣ. ಅವ್ರು ಬಂದು ಮಾಡಿಸಿದ್ರೆ ನಮ್ಗೆ ಯಾಕೆ ಈ ಥರ ಕಷ್ಟ ಇರ್ತಾ ಇತ್ತು? ಇಲ್ಲ ಅಂದಿದ್ರೆ ನಾವು ಬರೋದೇ ಇಲ್ಲ. ಇದು ಹೈಟ್ ಆಗಿದೆ, ಕಟ್ಟೆ ಮಾಡಿಸಿದ್ದಾರೆ. ಕಟ್ಟೆ ಮಾಡಿಸಿದ್ರಿಂದ ಇಲ್ಲಿ ಬರೋದು ಇಲ್ಲ ನೀರು ಬಂದಿರೋದೇ ರೀಸನು ಮೋರಿಯಿಂದ, ರೋಡೇ ರೀಸನ್ನು. ಅಲ್ಲಿ ಮೋರಿ ಅಪ್ ಮಾಡಿಸಿದ್ದಾರೆ, ಅಲ್ಲಿ ಹೊಡೆದಾಕಿದ್ದಾರೆ ಮುಂದೆ, ಅಲ್ಲಿಂದನೇ ನೀರು ಬಂದಿರೋದು ಎಲ್ಲರ ಮನೆಗೂ. ಏನು ಹೇಳ್ತೀರಿ? ಸಂಬಂಧಪಟ್ಟಂತ ಅಧಿಕಾರಿಗಳು, BBMP ಅವರು ಯಾರೂ ಬಂದಿಲ್ಲ. 3 ಗಂಟೆಯಿಂದ ಹಿಂಗೆ ನರಕ ನೋಡ್ತಿದ್ದೀರಿ, ನೀವು ಯಾರೂ ಬಂದಿಲ್ಲ? ಜನಪ್ರತಿನಿಧಿಗಳು ಬಂದಿಲ್ಲ? ನೀರು ಮತ್ತೆ ಕಸ ಅಂತೂ ಮಿಸ್ ಆಗತ್ತಾ ಇಲ್ಲ, ಕಸನೂ ಅಷ್ಟೇ. ಬಂದು ಇದೊಂದು ಮಾತ್ರ ಏನು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಅದೊಂದು ಮಾತ್ರ ಮಾಡಿಕೊಟ್ಬಿಟ್ರೆ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ. ಅವರು ಏನು ಕೊಡ್ತಾರೋ ಬಿಡ್ತಾರೋ, ಆ ಚರಂಡಿ ಏನಿದೆಯೋ ಅದೊಂದು ಮಾತ್ರ ಬಗೆಹರಿಸ್ಬಿಟ್ರೆ ಸಾಕು. ನಮಗೆ ಎಷ್ಟು ರೇಷನ್ಗಳು ಹೋಯ್ತು, ಯಪ್ಪ ಹೇಳ್ಕೊಳಕ್ಕೆ ಆಗ್ತಿಲ್ಲ. ಓಕೆ, ಅಂದರೆ ಇದು ಇದ್ದಂಥ ಮನೆಯಲ್ಲಿದ್ದಂಥ ಎಲ್ಲ ವಸ್ತುಗಳು ಹಾಳಾಗಿದೆ. ಉಡೋದಕ್ಕೂ ಕೂಡ ಬಟ್ಟೆಗಳಿಲ್ಲ, ಓದೋದಕ್ಕೆ ಪುಸ್ತಕಗಳಿಲ್ಲ, ಎಲ್ಲವೂ ಸಂಪೂರ್ಣವಾಗಿ ನಾಶ ಆಗಿದೆ. ಮಳೆ ನೀರಿಂದ ಸಮಸ್ಯೆ ಇಲ್ಲ. ಜನಪ್ರತಿನಿಧಿಗಳು, ಅಧಿಕಾರಿಗಳು ಮಾಡಬೇಕಾದಂಥ ಕೆಲಸವನ್ನು ಮಾಡದೇ ಇರುವಂಥ ಹಿನ್ನೆಲೆಯಲ್ಲಿ ಈ ಥರದ ಸಮಸ್ಯೆಯನ್ನು, ನಾವು ನರಕವನ್ನು ಅನುಭವಿಸ್ತಾ ಇದ್ದೀವಿ ಅನ್ನುವಂಥ ಆಕ್ರೋಶವನ್ನು ಇಲ್ಲಿನ ಜನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಮಮತಾ, ರೈಟ್, ಧನ್ಯವಾದ ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಪರಿಸ್ಥಿತಿ ನೋಡ್ತಾ ಇದ್ದೀರಾ, ಈ ವರ್ಗ ಇದೆಯಲ್ಲ, ಇವರು ಅವತ್ತು ದುಡಿದು ಅವತ್ತು ತಿನ್ನಬೇಕಾದಂತಹ ವರ್ಗ. ಅವರಿಗೆ ಈ ಗಾಯದ ಮೇಲೆ ಬರೆ, ಇಷ್ಟೂ ವಸ್ತುಗಳನ್ನು ರೀಪ್ಲೇಸ್ ಮಾಡಬೇಕು ಅಥವಾ ಬೇರೆ ತರಬೇಕು ಅಥವಾ ಅದನ್ನು ಇನ್ನೆಲ್ಲಿಗೆ ಹಾಕೋದು ಹೇಳಿ?